ಬೈಲಹೊಂಗಲ ಮಹಾನಗರದಲ್ಲಿ ಜರುಗುತ್ತಿರುವ 7ನೇಯ ಶರಣತತ್ವ ಕಮ್ಮಟದ 4ನೇಯ ಅನುಭಾವ ಪಾಠ ಅಷ್ಟಾವರಣ ತತ್ವಗಳಲ್ಲಿರ್ತಕ್ಕಂಥ ಮಂತ್ರ ಅನುಭಾವ ಪಾಠದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ಲಿಂಗಾನುಭವಿ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ಒಟ್ಟಾರೆಯಾಗಿ ಅಷ್ಟಾವರಣ ತತ್ವ ಪಾಠಗಳನ್ನು ನಾವೆಲ್ಲ ನೋಡ್ತಾ ಇರಬೇಕಾದ್ರೆ ನಮಗೆಲ್ಲ ಗೊತ್ತಿರತಕ್ಕಂಥ ಒಂದು ಮೂಲ ವಿಚಾರ ಏನು ಅಂದರೆ, ಅಷ್ಟಾವರಣಗಳು ಅಂದರೆ 8 ತೋರತಕ್ಕಂಥ ತತ್ವಗಳು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಈ ತತ್ವಗಳು 8 ತೋರಿದರೂ ಕೂಡ ಆಂತರ್ಯದಲ್ಲಿ ಒಂದೇ ತತ್ವ. 8 ತತ್ವಗಳು 8 ತೋರಿದರೂ ಅವುಗಳು ಸರಿಸಮಾನ ತತ್ವಗಳು. ನಾವು ಹಲವಾರು ಕಡೆಗೆ ನೋಡ್ತೀವಿ, ಒಂದು ಗೊಂದಲಕ್ಕೊಳಗಾಗ್ತೀವಿ. ಸಾಮಾನ್ಯವಾಗಿ ಎಷ್ಟೊಂದು ಅಷ್ಟಾವರಣದ ಗ್ರಂಥಗಳಲ್ಲಿ ನೋಡ್ತೀವಿ. ಗುರುಲಿಂಗ ಜಂಗಮ ಅಂದರೆ ಪೂಜ್ಯ ವ್ಯಕ್ತಿಗಳು, ವಿಭೂತಿ ರುದ್ರಾಕ್ಷಿ ಮಂತ್ರ ಅಂದರೆ ಒಬ್ಬರಿ ಸಾಧನಗಳು, ನಂತರ ಪಾದೋದಕ ಪ್ರಸಾದ ಅಂದರೆ ಒಬ್ಬರಿ ಪ್ರತಿಫಲಗಳು. ಆದರೆ ಶರಣತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅಷ್ಟಾವರಣವನ್ನು ಭಿನ್ನ ಮಾಡಿ ನೋಡುವುದಲ್ಲ, 3 ಭಾಗವಾಗಿ ಮಾಡುವುದಲ್ಲ. 8 ತತ್ವಗಳು ಸರಿಸಮಾನ ತತ್ವಗಳು. ಕೇವಲ ಗುರುಲಿಂಗ ಜಂಗಮರು ಪೂಜ್ಯರಲ್ಲ, ಗುರುವಿನಿಂದ ಹಿಡಿದು ಮಂತ್ರದವರೆಗೆ ಎಲ್ಲವೂ ಪೂಜ್ಯವೇ, ಎಲ್ಲವೂ ಲಿಂಗ ಸ್ವರೂಪವೇ, ಎಲ್ಲವೂ ಲಿಂಗ ತತ್ವವೇ. ಹೇಗ್ರಿ ಎಲ್ಲವೂ ಹೇಗೆ ಲಿಂಗ ಅಂತ ಕೇಳಿದರೆ, ಅಷ್ಟಾವರಣದಲ್ಲಿ ಬರ್ತಕ್ಕಂಥ 8 ತತ್ವಗಳು ಹೇಗೆ ಲಿಂಗ ತತ್ವವೇ ಆಗಿವೆ ಅಂದರೆ, ಲಿಂಗ ಅಖಂಡವೂ ಪರಿಪೂರ್ಣವೂ ಆಗಿರ್ತಕ್ಕಂಥ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಘನತರ ಪರವಸ್ತು. ಆ ಅಖಂಡ ಪರವಸ್ತುವಿನ ಅರಿವೇ ಗುರು. ಆ ಲಿಂಗ ತತ್ವದ ಚೈತನ್ಯವೇ ಜಂಗಮ. ಆ ಮಹಾಲಿಂಗ ತತ್ವದ ಮಹಾಪ್ರಕಾಶವೇ ವಿಭೂತಿ. ಆ ಮಹಾಲಿಂಗದ ಜ್ಞಾನ ನೇತ್ರವೇ ರುದ್ರಾಕ್ಷಿ. ಆ ಮಹಾಲಿಂಗ ತತ್ವದ ಪ್ರಸನ್ನತೆಯೇ ಪ್ರಸಾದ. ಆ ಲಿಂಗ ತತ್ವದ ಚಿದಮೃತವೇ ಪಾದೋದಕ. ಇನ್ನು ಈಗಿನ ಈ ಒಂದು ವಿಷಯ ಮಂತ್ರಕ್ಕೆ ಬಂದಾಗ, ಆ ಮಹಾಲಿಂಗ ತತ್ವದ ಮೂಲ ನಾಮವೇ ಮಂತ್ರ. ಹಾಗಾದ್ರೆ 8 ತತ್ವಗಳು ಬೇರೆ ಅಲ್ಲ, ಎಲ್ಲವೂ ಲಿಂಗಕ್ಕೆ ಸಂಬಂಧಪಟ್ಟದ್ದೇ. ಅಂದರೆ ಲಿಂಗ ತತ್ವದ 8 ಮುಖಗಳೇ, ಎಲ್ಲವೂ ಲಿಂಗ ಸ್ವರೂಪಗಳೇ, ಎಲ್ಲವೂ ಸರಿಸಮಾನ ತತ್ವಗಳೇ. ಇಂತಹ ತತ್ವಗಳಲ್ಲಿ ಈಗಾಗಲೇ ನಾವು ಗುರುತತ್ವ, ಲಿಂಗ ತತ್ವ ಹಾಗೂ ಜಂಗಮ ತತ್ವವನ್ನು ಪೂರೈಸಿಕೊಂಡು ಈಗ ಮಂತ್ರ ಅನ್ನುವ ತತ್ವಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಕಡೆಗೆ ದೇವರದಾಸಿಮಯ ಶರಣರು ಒಂದು ವಚನ ಹೇಳ್ತಾರೆ ಬಹಳ ಅದ್ಭುತ ರೀತಿಯಲ್ಲಿ. ಮಣಿಗಳ ಸೂತ್ರದಂತೆ ತ್ರಿನಯನ ನೀನಿಪ್ಪೆಯಯ್ಯ. ಪರಮಾತ್ಮ ಲಿಂಗ ಚೈತನ್ಯವೇ ನಿನ್ನ ಇರುವು ಹೇಗಿದೆ ಅಂದರೆ, ಮಣಿಗಳ ಸೂತ್ರದಂತೆ ತ್ರಿನಯನ ನೀನಿಪ್ಪೆಯಯ್ಯ, ಎಣಿಸುವಡೆ ತನು ಭಿನ್ನ ಆತ್ಮನೊಬ್ಬನೇ. ಹೇಗೆ ಒಂದು ಮಣಿಗಳ ಸೂತ್ರ ಎಣಿಸ್ತಾ ಹೋದರೆ 108, 200 ಹಾಕಿರ್ತೀವಿ. ಎಣಿಸ್ಲಿಕ್ಕೆ ಮಣಿಗಳು 108, ಆದರೆ 108 ಮಣಿಗಳನ್ನು ಬಂಧಿಸಿರ್ತಕ್ಕಂಥ ಸೂತ್ರ ಮಾತ್ರ ತಾನು ಒಂದೇ ಆಗಿರ್ತದೆ. ಹಾಗೆ ಇಲ್ಲಿ ಮಂತ್ರ ತತ್ವಕ್ಕೇನು ಸಂಬಂಧ ಅಂದರೆ, ಜನಸಂಖ್ಯೆಯನ್ನು ನೋಡಿದಾಗ ನಾವು ಎಷ್ಟೊಂದು ಜನ ಇದ್ದೀವಿ, ನಮಗೆಲ್ಲರಿಗೂ ಒಂದೊಂದು ಹೆಸರುಗಳು. ಎಷ್ಟು ದೇಹಗಳು ಅಷ್ಟು ಹೆಸರುಗಳು. 100 ಜನ ಇದ್ದರೆ 100 ಹೆಸರ, 1000 ಜನ ಇದ್ದರೆ 1000 ಹೆಸರುಗಳು. ಈ ಕೋಟ್ಯಾನುಕೋಟಿ ದೇಹಗಳಿಗೆ ಕೋಟ್ಯಾನುಕೋಟಿ ಹೆಸರುಗಳು. ಆದರೆ ಈ ಕೋಟ್ಯಾನುಕೋಟಿ ದೇಹಗಳನ್ನು ಆವರಿಸಿರುವ ದೇಹಿ ಇದ್ದಾನಲ್ಲ, ಎಲ್ಲರನ್ನ ಬಂಧಿಸಿರ್ತಕ್ಕಂಥ ದೇಹಿ ಇದ್ದಾನಲ್ಲ, ಆ ಎಲ್ಲರೆಲ್ಲ ಅಂತರಂಗದಲ್ಲಿ ಪರಿವ್ಯಾಪಿಸಿರುವ ಚೈತನ್ಯ ಇದೆಯಲ್ಲ, ಅದಕ್ಕೆ ಅಷ್ಟೊಂದು ಹೆಸರಿಲ್ಲ. ಎಲ್ಲರನ್ನ ವ್ಯಾಪಿಸಿರುವ ಹೆಸರು ಒಂದೇ, ಅದೇ ಮಂತ್ರ. ಮಂತ್ರ ಅಂದ್ರೇನ್ರಿ? ನಮ್ಮೆಲ್ಲರೊಳಗೆ ಅಡಕವಾಗಿರುವ ಆ ಘನಲಿಂಗ ಚೈತನ್ಯದ ಮೂಲ ನಾಮವೇ ಮಂತ್ರ. ನಮ್ಮ ದೇಹಕ್ಕೊಂದೊಂದು ಹೆಸರು ಕೊಟ್ಟಿದ್ದಾರೆ. ಪುಲ್ಲಿಂಗಕ್ಕೆ ಆಧಾರವಾಗಿ ಒಂದಿಷ್ಟು ಹೆಸರು, ಸ್ತ್ರೀಲಿಂಗಕ್ಕೆ ಆಧಾರವಾಗಿ ಒಂದಿಷ್ಟು ಹೆಸರು. ಅದೇ ನಮ್ಮ ನಿಜವಾದ ಹೆಸರೇನು ಅಲ್ಲ. ನಾನು ಯಾರು ಹಾಗಾದರೆ? ನಾಮರೂಪಾತ್ಮಕವಾಗಿ ತೋರಿ ಅಡಗುವ ಶರೀರ ನಾನೇನು ಅಲ್ಲ. ಈ ಶರೀರದೊಳಗಡೆ ಇರತಕ್ಕಂಥ
ಲಿಂಗ ಚೈತನ್ಯ ನಾನು ಅಂದಮೇಲೆ ಈ ದೇಹಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ಐಡೆಂಟಿಫಿಕೇಷನ್ ಮಾತ್ರ, ಆದರೆ ಅದೇ ನಿಜವಾದ ನಾನು ಅಲ್ಲ. ಹಾಗಾದ್ರೆ ನಿಜವಾದ ನಾನು ಯಾರು ಅಂದರೆ ಇದರೊಳಗಡೆ ಇರ್ತಕ್ಕಂಥ ಲಿಂಗ ಚೈತನ್ಯವೇ ನಾನು. ಹಾಗಾದ್ರೆ ನನ್ನ ಹೆಸರೇನು ಅಂದರೆ ಮಂತ್ರವೇ ನನ್ನ ಹೆಸರು, ಮಂತ್ರ ತತ್ವವೇ ನನ್ನ ಹೆಸರು. ಹಾಗಾದ್ರೆ ಮಂತ್ರವೇ ಲಿಂಗ ಚೈತನ್ಯದ ಹೆಸರು. ಆ ಲಿಂಗ ಚೈತನ್ಯದ ಅಂಶಿಕರಾಗಿ ನಾವೆಲ್ಲ ಬಂದಿದ್ದೇವೆ ಅಂದಮೇಲೆ ಮಂತ್ರ ಅಂದರೆ ಏನು, ಯಾವುದು ಮಂತ್ರ? ಅತ್ಯಂತ ಸ್ಪಷ್ಟವಾಗಿ ಗುರು ಬಸವಣ್ಣನವರು ತಮ್ಮ ವಚನದಲ್ಲಿ ಮಂತ್ರ ಅಂದರೆ ಏನಂತ ಹೇಳಿಬಿಡ್ತಾರೆ. ಭಾಳ ದೊಡ್ಡ ವ್ಯಾಖ್ಯಾನ ಬೇಕಾಗಿಲ್ಲ, ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಕಟಕಟ ಬೆಡಗು ಭಿನ್ನಾಣವೆಂಬುದೇನೋ, ಅಕಟಕಟ ಬೆಡಗು ಭಿನ್ನಾಣವೆಂಬುದೇನೋ ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ, ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ. ಎಷ್ಟೊಂದು ಸ್ಪಷ್ಟವಾಗಿ ಮಂತ್ರ ಅಂದರೆ ಏನಂತ ಬಸವಣ್ಣ ಹೇಳ್ತಾರೆ. ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ, ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ. ಹಾಗಾದರೆ ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ ಅಂದರೆ ಕೂಡಲ ಸಂಗಮ ದೇವ ಎಲ್ಲಿದ್ದಾನೆ? ಯಾರು ಕೂಡಲ ಸಂಗಮ ದೇವ? ಈ ವಿಶ್ವವನ್ನೆಲ್ಲ, ನಮ್ಮೊಳ ಹೊರಗುಗಳನ್ನೆಲ್ಲ ಅಖಂಡವಾಗಿ ಪರಿಪೂರ್ಣವಾಗಿ ಪರಿವ್ಯಾಪಿಸಿರುವ ಆ ಘನಲಿಂಗ ಚೈತನ್ಯವೇ ಕೂಡಲ ಸಂಗಮ ದೇವ. ಆ ನನ್ನನ್ನು ಮರೆತಿರುವ ನನ್ನನ್ನು ನನ್ನ ಸ್ಮರಣೆಗೆ ತಂದುಕೊಳ್ಳೋದೇ ಮಂತ್ರ. ಏನು ಒಂದು ವಚನದಲ್ಲಿ ಬಸವಣ್ಣ ಹೇಳ್ತಾರೆ, ಅರಿದೊಡೆ ಶರಣ ಮರೆದೊಡೆ ಮಾನವ. ಮೂಲವಾಗಿ ನಮ್ಮ ಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ಮಾಯಾ ಆವರಣಕ್ಕೊಳಗಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾವಿದ್ದುಕೊಂಡು ನಮ್ಮನ್ನು ನಾವು ಮರ್ತಿದ್ದೇವೆ. ಏನಂತ ಮರ್ತಿದ್ದೇವೆ? ತೋರಿ ಅಡಗತಕ್ಕಂಥ ಪ್ರಪಂಚದಲ್ಲಿ ನಾವಿರ್ತಕ್ಕಂಥ ಈ ಶರೀರದ ಐಡೆಂಟಿಫಿಕೇಷನ್ನಲ್ಲಿ ಇದೇ ನಾನಂತ ತಿಳಿದು, ಇದಕ್ಕೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿನೇ ನಂದಂತ ತಿಳಿದು, ಅದರ ಗಳಿಕೆಯೇ ಈ ಬದುಕಿನ ಮುಖ್ಯವಾದ ಗುರಿ ಅಂತ ತಿಳಿದು, ಇದರಲ್ಲೇ ನಿಜವಾದ ಸುಖ ಅಂತ ತಿಳಿದು ನಾವು ಕಾಲಹರಣ ಮಾಡ್ತಾ ಇದ್ದೀವಲ್ಲ, ಇದು ಮರೆತಂಥ ಸ್ಥಿತಿ. ಇಂಥ ಮರೆತಂಥ ಸ್ಥಿತಿಯಿಂದ ಗುರು ಬಸವಣ್ಣ ನಮ್ಮನ್ನು ಅರಿವಿಗೆ ಕೊಂಡೊಯ್ತಾರೆ ಮಂತ್ರದ ಮುಖಾಂತರವಾಗಿ. ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ. ಇದರ ಅರ್ಥ ನಮ್ಮನ್ನು ಬಿಟ್ಟು ಇರತಕ್ಕಂಥ ಅದ್ಯಾವುದೋ ಪರಮಾತ್ಮನ ಸ್ಮರಣೆಯಲ್ಲ, ನಮ್ಮ ಮೂಲ ಚೈತನ್ಯ, ನನ್ನ ಮೂಲ ಸ್ವರೂಪದ ಸ್ಮರಣೆಯೇ ಮಂತ್ರ. ನಮ್ಮನ್ನು ಬಿಟ್ಟು ಹೊರಗಿರ್ತಕ್ಕಂಥ ಪರಮಾತ್ಮನಲ್ಲ, ನಾನೇ ಆ ಪರ ವಸ್ತುವಾಗಿದ್ದೇನೆ. ಅದು ಮರವೆಗೊಳಗಾಗಿದೆ. ಯಾಕೆ? ಮಾಯಾ ಆವರಣದ ಕಾರಣಕ್ಕಾಗಿ ಮರವೆಗೊಳಗಾಗಿದೆ. ಅದನ್ನು ಅಷ್ಟಾವರಣದ ಬಲದಿಂದ ಮಾಯಾವರಣವನ್ನು ಬಿಡಿಸಿ ಅಷ್ಟಾವರಣದ ಹೊದಿಕೆಯನ್ನು ಹೊದ್ದು ಮರೆತಿರುವ ನನ್ನ ಸ್ವರೂಪವನ್ನು ನನ್ನ ಅರಿವಿಗೆ ತಂದು ಕೊಡೋದಿದೆ ಅಲ್ಲ, ಅದೇ ಮಂತ್ರ. ಹಾಗಾದರೆ ವಿಶ್ವದ ತುಂಬೆಲ್ಲ ಆ ಒಂದು ಲಿಂಗ ಚೈತನ್ಯ, ಲಿಂಗ ಶಕ್ತಿ ಮಂತ್ರಮುಖೇನವಾಗಿ ಪರಿವ್ಯಾಪಿಸಿದೆ. ಮಂತ್ರ ಅಂತಕ್ಕಂಥದ್ದು ಕೇವಲ ಓಂ ನಮಃ ಶಿವಾಯವಾಗಿ ಅಕ್ಷರವಾಗಿ ಉಳಿದಿಲ್ಲ, ಅದು ಮಹಾಲಿಂಗದ ಶಕ್ತಿ ಚೈತನ್ಯವಾಗಿ ಈ ವಿಶ್ವದ ಒಳ ಹೊರಗುಗಳನ್ನೆಲ್ಲ ಪರಿವ್ಯಾಪಿಸಿದೆ. ಪರಮಾತ್ಮ ತಾನೇ ಮಂತ್ರಮಯನಾಗಿದ್ದಾನೆ. ಲಿಂಗ ಬೇರೆ ಅಲ್ಲ, ಮಂತ್ರ ಬೇರೆ ಅಲ್ಲ. ಲಿಂಗವೇ ಮಂತ್ರ, ಮಂತ್ರವೇ ಲಿಂಗ. ಹೇಗೆ ಅಂತ ಕೇಳಿದರೆ ಬಸವಣ್ಣ ವಚನ ಹೇಳ್ತಾರೆ, ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಪರಮಾತ್ಮ ನಮ್ಮೊಳಗೆ ಇರ್ತಕ್ಕಂಥ ಚೈತನ್ಯ ಏನಿದೆ ಅದು ಪ್ರಣವಾರೂಢನು, ಅದು ಪ್ರಣವ ಸ್ವರೂಪವು, ಪ್ರಣವ ಪ್ರಕೃತಿ ಸಂಜ್ಞವು, ಪ್ರಣವ ಷಡಂಗ ಸಮರಸವಾಗಿದೆ. ಹೇಗೆ ಅಂದರೆ ಇಲ್ಲಿ ಷಡಂಗ ಅಂದರೆ ಪ್ರಣವದ ಷಡಂಗಗಳು ಯಾವುದು? ಷಡಂಗ ಅಂದರೆ 6 ಅಂಗ. ಆ ಪರಮಾತ್ಮನ 6 ಅಂಗ ಯಾವುದು ಅಂದರೆ ಓಂ ನ ಮ ಶಿವಾಯ. ಇದು ಪ್ರಣವ ಷಡಂಗ. ಇದು ಹೇಗೆ ಸಮರಸಗೊಂಡಿದೆ ಅಂತ ಕೇಳಿದರೆ, ಈ ಮಂತ್ರಮಯವಾಗಿರ್ತಕ್ಕಂಥ ಲಿಂಗ ಚೈತನ್ಯ ಎಲ್ಲದರಲ್ಲೂ ಕೂಡ ಪರಿಪೂರ್ಣವಾಗಿ ಲಿಂಗದ ಶಕ್ತಿ ಸಮರಸವಾಗಿದೆ. ಅದು ಹೇಗೆ ಸಮರಸವಾಗಿದೆ ಎಲ್ಲ ಕಡೆ ಅಂದರೆ, ಒಂದು ಕಡೆಗೆ ಸಿದ್ದರಾಮೇಶ್ವರರು ಶಿವಯೋಗಿಗಳು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಮಂತ್ರದ ವ್ಯಾಪ್ತಿ ಹೇಗಿದೆ. ಎಲ್ಲವೂ ಪ್ರಪಂಚವು ಮಂತ್ರಮಯವಾಗಿದೆ. ಲಿಂಗದಷ್ಟೇ ಮಂತ್ರ ಲಿಂಗದೊಂದಿಗೆ ತಾನು ಹೇಗೆ ಪರಿವ್ಯಾಪಿಸಿದೆ ಅನ್ನೋದನ್ನು ಒಂದು ಕಡೆಗೆ ಸಿದ್ದರಾಮ ಶಿವಯೋಗಿಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಆ ವಚನ ಏನು ಹೇಳ್ತದೆ ಅಂದರೆ, ನಿನ್ನ ನೀನು ತಿಳಿದು ನೋಡಿದರೆ ಶಿವಮಯ ಜಗತ್ತು ನೋಡ. ಏನನ್ನು ತಿಳಿದು ನೋಡಿದರೆ? ನಿನ್ನ ನೀನು ತಿಳಿದು ನೋಡಿದರೆ ಶಿವಮಯ ಜಗತ್ತು ನೋಡ.
ನಿಜವಾಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರಿತದ್ದೇ ಆದರೆ ತನ್ನ ತಾನಾರೆಂದರಿದೊಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಅಂದ್ರಲ್ಲ, ಹಾಗೆ ನಿನ್ನ ನೀನು ತಿಳಿದು ನೋಡಿದರೆ ನಿನಗೆ ಕಂಡು ಬರತಕ್ಕಂಥ ಸ್ವರೂಪ ಏನು? ಮಹಾಲಿಂಗದ ಶಕ್ತಿ, ಮಹಾಲಿಂಗದ ಚೈತನ್ಯ. ಅದು ಕೇವಲ ನಿನ್ನಲ್ಲಿ ಮಾತ್ರ ಕಾಣೋದಿಲ್ಲ, ನಿನ್ನಲ್ಲಿ ಕಂಡ ಚೈತನ್ಯ ಸರ್ವವ್ಯಾಪಿಯಾಗಿದೆ. ಅದಕ್ಕೆ ನಿನ್ನ ನೀನು ತಿಳಿದು ನೋಡಿದರೆ ಶಿವಮಯ ಜಗತ್ತು ನೋಡ. ನಿನ್ನಷ್ಟು ನೀನು ತಿಳಿದು ಬಿಟ್ಟರೆ ಇಡೀ ಪ್ರಪಂಚವೆಲ್ಲವೂ ಶಿವಮಯವಾಗಿ ಕಾಣ್ತಾ ಇದೆ. ಪ್ರಪಂಚವೆಲ್ಲವೂ ಜಗದ್ಭರಿತವಾಗಿರ್ತಕ್ಕಂಥ ಶಿವ ಚೈತನ್ಯದಿಂದ ತುಂಬಿ ತುಳುಕ್ತಾ ಇದೆ. ಆ ಅರಿವು ನಿನ್ನಲ್ಲಿ ಮೂಡಬೇಕಾದ್ರೆ ನಿನ್ನ ನೀನು ತಿಳಿದು ನೋಡು. ಆವಾಗ ಹೇಳ್ತಾರೆ, ನಿನ್ನ ನೀ ತಿಳಿದು ನೋಡಿದರೆ ಶಿವಮಯ ಜಗತ್ತು. ಅದು ಹೇಗೆ ಅಂತ ಕೇಳಿದರೆ, ಓಂಕಾರ ಪ್ರಣವವೇ ಪ್ರಕೃತಿಯಾಗಿ ನಿಂದಿತ್ತು. ನಾವು ತಿಳಿದು ನೋಡಿದಾಗ ಓಂಕಾರ ಪ್ರಣವವೇ ಪ್ರಕೃತಿಯಾಗಿ ನಿಂದಿತ್ತು. ನಕಾರ ಪ್ರಣವವೇ ಪೃಥ್ವಿ ತತ್ವವಾಗಿತ್ತು. ಮಂತ್ರ ಹೇಗಿದೆ? ನಕಾರ ಪ್ರಣವವೇ ಪೃಥ್ವಿ ತತ್ವವಾಗಿತ್ತು. ಮಕಾರ ತತ್ವವೇ ಉದಕವಾಗಿತ್ತು, ಅಪ್ಪು ತತ್ವ. ನಂತರ ಹೇಳ್ತಾರೆ, ಶೀಕಾರ ಪ್ರಣವವೇ ಅಗ್ನಿಯಾಯಿತು. ವಕಾರ ಪ್ರಣವವೇ ವಾಯುವಾಗಿತ್ತು. ಯಕಾರ ಪ್ರಣವವೇ ಸಕಲ ವಸ್ತು ಹಿಡಿದು ಆಚರಿಸುವುದಕ್ಕೆ ಆಕಾಶವಾಗಿ ನಿಂದಿತ್ತು. ಇಂತು ನಿನ್ನ ನೆನೆದು ಆನು ಸುಖಿಯಾದೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿನ್ನ ನೀ ತಿಳಿದು ನೋಡಿದರೆ ಶಿವಮಯ ಜಗತ್ತು ಹೇಗೆ ಅಂತ ಕೇಳಿದರೆ, ಈ ಪ್ರಪಂಚವೆಲ್ಲವೂ ಕೂಡ ಯಾವ 8 ತತ್ವಗಳಿಂದ ಉತ್ಪತ್ತಿಯಾಗಿದೆಯೋ ದೇಹ ಪ್ರಪಂಚ, ಆ ಎಲ್ಲ ತತ್ವಗಳು ಉತ್ಪತ್ತಿಯಾಗಿದ್ದು ಲಿಂಗದ ಶಕ್ತಿಯಾಗಿರ್ತಕ್ಕಂಥ, ಲಿಂಗ ಚೈತನ್ಯವಾಗಿರ್ತಕ್ಕಂಥ ಮಂತ್ರ ಪ್ರಣವದಿಂದ. ಅದಕ್ಕೆ ಅವ್ರು ಏನಂತ ಹೇಳಿದ್ರು, ಓಂಕಾರವೇ ಪ್ರಕೃತಿಯಾಗಿ ನಿಂದಿತ್ತು, ನಕಾರದಿಂದ ಪೃಥ್ವಿ ತತ್ವವಾಗಿತ್ತು. ಪೃಥ್ವಿ ತತ್ವ ನಕಾರ ಪ್ರಣವ. ನಂತರ ಮಕಾರ ಪ್ರಣವದಿಂದ ಅಪ್ಪು ತತ್ವವಾಗಿತ್ತು, ಅದುವೇ ಉದಕ ತತ್ವವಾಗಿ ನಿಂದಿತ್ತು. ಶೀಕಾರ ತತ್ವದಿಂದ ಅಗ್ನಿ ತತ್ವವಾಯಿತು. ಶೀಕಾರ ಪ್ರಣವದಿಂದ ಅಗ್ನಿ ತತ್ವವಾಯಿತು. ವಕಾರ ಪ್ರಣವವೇ ವಾಯುವಾಗಿತ್ತು. ಯಕಾರವೇ ಆಕಾಶ ತತ್ವವಾಗಿತ್ತು. ಒಟ್ಟಾರೆಯಾಗಿ ಓಂ ನಮ ಶಿವಾಯ ಅನ್ನುವ ಪ್ರಣವ ಷಡಂಗದಿಂದ ಈ ತತ್ವಗಳುತ್ಪತ್ತಿಯಾಗಿತ್ತು. ಇಂಥಪ್ಪ ಶಿವ ಮಂತ್ರ ಏನಿದೆ ಅದು ಯಾವುದೇ ಸ್ಥಾವರ ದೇವತೆಗಳ ಕುರುಹೂ ಅಲ್ಲ, ಸ್ಥಾವರ ದೇವತೆಗಳ ನೆನಹೂ ಅಲ್ಲ. ಅದು ಈ ವಿಶ್ವದ ಒಳ ಹೊರಗುಗಳನ್ನು ನಮ್ಮೆಲ್ಲರನ್ನ ಆವರಿಸಿರುವ ನಮ್ಮ ಮೂಲ ಸ್ವರೂಪದ ಸ್ಮರಣೆಯಾಗಿದೆ ಮಂತ್ರ. ಈ ಮಂತ್ರ ಅದೆಷ್ಟು ಅದ್ಭುತ ಅಂದರೆ, ಒಂದು ಕಡೆಗೆ ಬಸವಣ್ಣ ಹೇಳ್ತಾರೆ, ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದುದು ವೇದ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದುದು ಶಾಸ್ತ್ರ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದುದು ತರ್ಕ. ಭಯಂಕರ ಮಂತ್ರತಂತ್ರ ಭ್ರಮೆಗೊಂಡಿತ್ತು ಲೋಕವೆಲ್ಲ. ಶಿವನಂತುವ ನರೆಯಿದೆ ಚಿಂತಿಸುತ್ತಿರದಿತ್ತು ಲೋಕ. ಎಷ್ಟು ಈ ಒಂದು ಷಡಕ್ಷರಿ ಮಂತ್ರದ ಮಹತ್ವ ಇದೆ ಅಂದರೆ, ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಸಕಲ ವೇದ ಶಾಸ್ತ್ರ ತರ್ಕ ಆಗಮ ಎಲ್ಲವನ್ನ ಮೀರಿರ್ತಕ್ಕಂಥದ್ದು. ಅದಕ್ಕೆ ಓಂ ನಮಃ ಶಿವಾಯ ಮಂತ್ರವ ಮೀರಲಮ್ಮದೆ ನಿಂದುದು ವೇದ ಶಾಸ್ತ್ರ ತರ್ಕ ಆಗಮ. ಇಂಥಪ್ಪ ಶಿವಮಂತ್ರ ಏನಿದೆ, ಆ ಮಂತ್ರದ ಮಹತ್ವ ಏನಿದೆ, ಅದನ್ನು ಪರಿಪೂರ್ಣವಾಗಿ ನಾವು ಅರಿತದ್ದೇ ಆದರೆ ಅದು ಕೇವಲ ಸ್ಮರಣೆಯಾಗಿ ಉಳಿಯೋದಲ್ಲ, ಆ ಮಂತ್ರ ನಮ್ಮಲ್ಲೇ ಅಡಕವಾಗಿರ್ತಕ್ಕಂಥದ್ದು ನಮಗೆ ಅರಿವಿಗೆ ಬರ್ತದೆ. ಮಂತ್ರ ಅಂದರೆ ನಮ್ಮನ್ನು ಬಿಟ್ಟಿರ್ತಕ್ಕಂಥ ಹೊರಗಿನ ತತ್ವವಲ್ಲ, ಆ ಮಂತ್ರ ತತ್ವ ನಮ್ಮಲ್ಲೇ ಅಡಕವಾಗಿದೆ. ಆ ಮಂತ್ರ ತತ್ವದಿಂದಲೇ ನಮ್ಮ ಉತ್ಪತ್ತಿಯಾಗಿದೆ. ಆ ಮಂತ್ರವೇ ನಮ್ಮ ಮೂಲ ಸ್ವರೂಪವಾಗಿದೆ. ಅದಕ್ಕೆ ಒಂದು ಕಡೆಗೆ ಬಸವಣ್ಣ ಹೇಳ್ತಾರ್ರಿ, ಏನಂತ ಹೇಳ್ತಾರೆ ಅವರು ಅಂತ ಕೇಳಿದ್ರೆ, ನಕಾರ ಪ್ರಣವದಿಂದ ರಸ, ನಕಾರ ಪ್ರಣವದಿಂದ ರಸ, ಮಕಾರ ಪ್ರಣವದಿಂದ ರುಧಿರ, ಶೀಕಾರ ಪ್ರಣವದಿಂದ ರಕ್ತ, ಮಕಾರ ಪ್ರಣವದಿಂದ ಮಾಂಸ, ವಕಾರ ಪ್ರಣವದಿಂದ ಮಜ್ಜೆ. ಇಂತಿ ಸರ್ವೇಂದ್ರಿಯಗಳ ಉತ್ಪತ್ತಿ ಕೂಡಲ ಸಂಗಮ ದೇವ. ಒಟ್ಟಾರೆಯಾಗಿ
ಈ ಪ್ರಪಂಚ, ಅದರಲ್ಲಿ ಪಿಂಡಾಂಡ ಸ್ವರೂಪವಾಗಿರ್ತಕ್ಕಂಥ ನಾವು, ಇದೆಲ್ಲದರಲ್ಲಿ ಕೂಡ ಆ ಮಂತ್ರ ನಮ್ಮಲ್ಲಿ ಪರಿಪೂರ್ಣವಾಗಿ ಹಾಸುಹೊಕ್ಕಾಗಿದೆ. ಮಂತ್ರವನ್ನು ಬಿಟ್ಟು ನಾವೆಲ್ಲ, ನಮ್ಮನ್ನು ಬಿಟ್ಟು ಆ ಮಂತ್ರ ತತ್ವ ಇಲ್ಲ. ಆ ಮಟ್ಟಿಗೆ ಆ ಮಂತ್ರ ನಮ್ಮನ್ನು, ಈ ವಿಶ್ವವನ್ನು ಪರಿಪೂರ್ಣವಾಗಿ ಪರಿವ್ಯಾಪಿಸಿದೆ. ಇಂಥಪ್ಪ ಮಂತ್ರ ಓಂ ನಮಃ ಶಿವಾಯ ಅಂತಕ್ಕಂಥ ಷಡಕ್ಷರಿ ಮಂತ್ರ ಇರಬೇಕಾದ್ರೆ, ಈ ಮಂತ್ರ ಏನಿದೆ ಇದನ್ನು 12ನೇ ಶತಮಾನದ ಎಲ್ಲ ಶರಣರು ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯದಿಂದ ಈ ಅಷ್ಟಾವರಣ ತತ್ವದಲ್ಲಿ ಮಂತ್ರ ಅಂದರೆ ಓಂ ನಮಃ ಶಿವಾಯ ಅನ್ನೋದನ್ನು ನಿರ್ಣಯಕ್ಕೆ ಬರ್ತಾರೆ. ಆದರೆ ಈ ಷಡಕ್ಷರಿ ಮಂತ್ರಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಮಹತ್ವವನ್ನು, ಶ್ರೇಷ್ಠತೆಯನ್ನು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು ಬಸವಾಕ್ಷರತ್ರಯದಲ್ಲಿ ಕಂಡುಕೊಳ್ತಾರೆ.